ಶನಿವಾರನೇ ಏನಕ್ಕೆ ಬರಬೇಕು? ಶನಿವಾರಕ್ಕೂ ಆಂಜನೇಯನಿಗೂ ಏನು ಸಂಬಂಧ? ಶನಿವಾರಕ್ಕೂ ಆಂಜನೇಯನಿಗೂ ಸಂಬಂಧ ಇದೆ, ಆದರೆ ಬೇರೆ ದೇವರುಗಳಿಗೂ ಇದೆ. ಅದನ್ನು ಯಾಕೆ ಯಾರೂ ಯೋಚನೆ ಮಾಡಲ್ಲ ಗೊತ್ತಿಲ್ಲ. ಶ್ರೀನಿವಾಸನಿಗೆ ಶನಿವಾರ ಇಲ್ಲ, ವಿಷ್ಣುಗೆ ಶನಿವಾರ ಇಲ್ಲ, ಈಶ್ವರನಿಗೆ ಶನಿವಾರ ನೋಡಲ್ವ? ಹಾಗಾದರೆ ಭಾನುವಾರ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ನಾವು? ಈ ವಿಚಾರ ಭಾನುವಾರನ ಒಂದು ದಿನಕ್ಕೆ ಈಗ ಏನಾಗಿದೆ ಅಂದರೆ ಸೋಮವಾರ ಶಿವನಿಗೆ ಅಂತ ಮಾಡ್ತಾರೆ, ಮಂಗಳವಾರ ಗಣೇಶನಿಗೆ ಅಂತ ಮಾಡ್ತಾರೆ, ಬುಧವಾರ ಇನ್ನೊಂದು ದೇವರಿಗೆ, ಯಾವುದಕ್ಕೆ? ಗುರುವಾರ ಬುಧವಾರ ಯಾವುದು? ರಾಘವೇಂದ್ರ ಅಂತ, ಮಂಗಳವಾರ ಲಕ್ಷ್ಮಿಗೆ ಅಂತ ಮಾಡ್ತಾರೆ, ಅಂದರೆ ಮಂಗಳಗೌರಿ ಆ ರೀತಿ. ಬುಧವಾರ ಗಣೇಶ ಅಂತ ಮಾಡ್ತಾರೆ, ಗುರುವಾರ ರಾಘವೇಂದ್ರ ಸಾಯಿಬಾಬಾ ಅಂತೇಳಿ ಮಾಡ್ತಾರೆ, ಶುಕ್ರವಾರ ಮಹಾಲಕ್ಷ್ಮಿ ಅಂತಾರೆ, ಶನಿವಾರ ಶನಿಮಾತ್ಮ ಆಂಜನೇಯ ಅಂತ ಒಂದು ಪ್ರತೀತಿ ಬರುತ್ತೆ. ವೆಂಕಟರಮಣ ಸ್ವಾಮಿನೂ ಬರ್ತಾರೆ. ಬಟ್ ಶನಿವಾರದೊತ್ತು ಮತ್ತು ಅಮಾವಾಸ್ಯೆ ದಿವಸ ಯಾಕೆ ಆಂಜನೇಯನಿಗೆ ತುಂಬ ರಶ್ ಇರುತ್ತೆ ಈ ದೇವಸ್ಥಾನದಲ್ಲಿ ನೋಡಬೇಕು? ನೋಡಿ, ಒಂದು ವಿಚಾರ ಹೇಳಬೇಕು. ನಾನು ಆಗಲೇ ಆತ್ಮೀಯವಾಗಿ ಹೇಳಿದೆ, ಅದನ್ನು ತಪ್ಪು ತಿಳಿಬಾರ್ದು. ಮತ್ತೊಂದು ವಿಚಾರ ಏನು ಅಂದರೆ, ಶನಿವಾರ ಯಾಕೆ ಶ್ರೇಷ್ಠ ಆಂಜನೇಯನಿಗೆ ಅಂತ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಆಂಜನೇಯನಿಗೆ ಶನಿ ಮಹಾತ್ಮರಿಗೆ ಒಂದು ಬಾರಿ ಸಂವಾದಗಳು ನಡೆದು, ವಾದ ವಿವಾದಗಳೆಲ್ಲ ನಡೆದು, ಅದು ಭಯಂಕರವಾದ ಚರ್ಚೆ ಆಗಿ ಕಡೆಗೆ ಆಂಜನೇಯ ಸ್ವಾಮಿಯಿಂದ ಅವರು ಒಂದು ರೀತಿಯ ಶರಣಾಗತಿಯನ್ನು ಪಡ್ಕೊಂಡಿರ್ತಾರೆ. ಅವರು ಹೇಳ್ತಾರೆ, ಅಪ್ಪ, ನಾನು ನಿನ್ನ ಹತ್ತಿರ ಬರೋರನ್ನು ನಾನು ತಡೆಯೋದಿಲ್ಲಪ್ಪ, ನಾನು ಏನು ಪ್ರಭಾವ ಇದೆ ಅದನ್ನು ಕಡಿಮೆ ಮಾಡ್ತೀನಿ ಅಂತ ಶನಿ ಮಹಾತ್ಮರು ಆಂಜನೇಯನಿಗೆ ವರ ಕೊಟ್ಟಂತೆ. ಹಾಗಾಗಿ ಆ ಶನಿ ಮಹಾತ್ಮರ ಪ್ರಭಾವ ಏನಿದೆ 7.5 ವರ್ಷ ಮತ್ತು 4 ವರ್ಷಗಳ ಮುಂದೆ ಆದಾಗ ಇದೆಲ್ಲ ಪ್ರಭಾವಗಳು ಇದ್ದಾಗ ನಾವು ಸಾಮಾನ್ಯವಾಗಿ ಹೇಳೋದುಂಟು, ಶನಿ ಪ್ರಭಾವ ಇದ್ದಾಗ ಆಂಜನೇಯನನ್ನು ಹೋಗಿ ಅಲ್ಲಿ ಆಶ್ರಯ ಪಡೀರಿ, ಆ ಶನಿ ಮಹಾತ್ಮ ಕೊಡ್ತಕ್ಕಂಥ ಶಿಕ್ಷೆಯನ್ನು ಸ್ವಲ್ಪ ಕಡಿಮೆ ಮಾಡ್ತಾನೆ, ಕೊಡ್ದಿರ ಇರೋದಿಲ್ಲ, ಸ್ವಲ್ಪ ಕಡಿಮೆ ಮಾಡ್ತಾನೆ. ಹಾಗಾಗಿ 1 ದಿವಸ 2 ದಿವಸ ಹೋಗೋದು ಬೇಡ, ಅಲ್ಲಿದ್ದಂಥ ಸಂದರ್ಭದಲ್ಲಿ ನೀವು ಏನೇ ಇದ್ದರೂ ಶನಿವಾರ ಆಂಜನೇಯನಿಗೆ ಶರಣು ಹೋಗಿ ಆಗತ್ತೆ ಅಂತ ಹೇಳ್ತಾರೆ. ಮತ್ತೊಂದು ನೀವು ಹೇಳಿದ್ದು ಅಮಾವಾಸ್ಯೆ ದಿನ ಯಾಕೆ ಆಂಜನೇಯನಿಗೆ? ಅಮಾವಾಸ್ಯೆ ದಿನ ನಾವು ಯೋಚನೆಯನ್ನು ಮಾಡಿದಾಗ, ರಾತ್ರಿಯ ಹೊತ್ತು ನಾವೆಲ್ಲ ಈಗ ಬೆಳಕಿನಲ್ಲಿದ್ದೀವಿ ಬಿಡಿ, ನಮಗೆ ಬೆಳಕು ರೂಢಿ ಆಗೋಗಿದೆ. ಆದರೆ ಬೆಳಕು ಇಲ್ಲದಂಥ ಸಂದರ್ಭದಲ್ಲಿ ತುಂಬ ಗಾಢ ಅಂಧಕಾರ ಇರುತ್ತೆ. ಗಾಢ ಅಂಧಕಾರ ಅಂದರೆ ಎಷ್ಟು ಅಂತ ಹೇಳಿದ್ರೆ, ಪಕ್ಕದಲ್ಲಿರ್ತಕ್ಕಂತಹ ವ್ಯಕ್ತಿ ನಮಗೆ ಕಾಣೋದಿಲ್ಲ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಗಾಗಲಿ ವೃದ್ಧರಿಗಾಗಲಿ ಭಯ ಅನ್ನೋದು ಬರುತ್ತೆ. ಆ ಭಯ ಅನ್ನೋದನ್ನು ಬಂದಾಗ ಸಾಮಾನ್ಯವಾಗಿ ಅಂಥ ಸಮಯದಲ್ಲಿ ಏನಾಗುತ್ತೆ, ನಾವು ಶಕ್ತಿಯುತವಾದ ಒಂದು ರಕ್ಷಣೆ ಬೇಕು. ನಮಗೆ ಶಕ್ತಿಯುತವಾದ ರಕ್ಷಣೆ ಬೇಕು ಅಂತ ಹೇಳಿದರೆ, ಅಲ್ಲಿ ಆ ಶಕ್ತಿಗೆ ಹೆಸರಾಗಿರ್ತಕ್ಕಂಥವನು ಆಂಜನೇಯ. ಆಂಜನೇಯನಿಗೆ ಶಕ್ತಿ ಕೊಟ್ಟಿರ್ತಕ್ಕಂಥವನು ಯಾರು? ಶ್ರೀರಾಮಚಂದ್ರ. ಹಾಗಾಗಿ ಆಂಜನೇಯ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅಂಥ ಒಂದು ಅಂಧಕಾರದ ಸಮಯದಲ್ಲಿಯೂ ಸಹ ನಮಗೆ ಸಹಾಯವನ್ನು ಮಾಡ್ತಾನೆ, ಗುರುವಾಗಿ ನಮ್ಮನ್ನು ದಾರಿ ತೋರಿಸಿ ಕರ್ಕೊಂಡು ಹೋಗ್ತಾನೆ. ಅಮಾವಾಸ್ಯೆ ದಿನ ಆ ಆಂಜನೇಯ ಸ್ವಾಮಿಯ ಒಂದು ಬೀಜ ಮಂತ್ರಗಳಿದೆ. ಆ ಬೀಜ ಮಂತ್ರವನ್ನು ಒಂದು ಪತ್ರದಲ್ಲಿ ಬರೆದು ನಾವು ಕಟ್ಕೊಂಡಿದ್ದೆ ಆಯಿತು ಅಂತ ಹೇಳಿದ್ರೆ, ಆ ಒಂದು ಏನು ಆ ಬೀಜ ಮಂತ್ರದ ಪ್ರಭಾವ ನಮಗೆ ಯಾವುದೇ ರೀತಿಯಾದ ತೊಂದರೆಗಳು ಬರೋದಿಲ್ಲ, ಮಾನಸಿಕವಾಗಿ ದುರ್ಬಲರಾಗೋದಿಲ್ಲ. ಮನಸ್ಸಿನಲ್ಲಿ ಯಾವಾಗ ಭಯ ಅನ್ನೋದಿರೋದಿಲ್ವೋ ನಾವು ಯಶಸ್ವಿಯಾಗಿ ಮುಂದೆ ಸಾಗೋದಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಹಿರಿಯರು ಹೇಳ್ತಾರೆ, ಶನಿವಾರದ ಹೊತ್ತು ಆಂಜನೇಯ ಸ್ವಾಮಿಯನ್ನು ದರ್ಶನ ಮಾಡಿ ನಿಮ್ಮಲ್ಲಿರ್ತಕ್ಕಂತಹ ಆ ಒಂದು ಕ್ಲೇಶಗಳು ಏನಿದೆ ಖಂಡಿತ ಪರಿಹಾರ ಆಗುತ್ತೆ. ಅವನನ್ನು ಸ್ಮರಣೆ ಮಾಡಿದರೆ ಸಾಕು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮ ಸ್ಮರಣಾತ್ ಭವೇತ್. ನೀವು ಎಲ್ಲೇ ಇರಿ, ಆಂಜನೇಯನನ್ನು ನೆನೆಸ್ಕೊಳ್ಳಿ, ಈ ಎಲ್ಲ ಕಾರ್ಯಗಳು ಖಂಡಿತ ಆಂಜನೇಯ ಸ್ವಾಮಿ ಮಾಡಿಕೊಡ್ತಾನೆ. ಹಾಗಾಗಿ ಶನಿವಾರದತ್ತು ಮತ್ತು ಅಮಾವಾಸ್ಯೆ ದಿನ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಹೋಗಿ ಅಂತ ಹಿರಿಯರು ಹೇಳೋದು ಮೊದಲಿಂದ ಬಂದಿರತಕ್ಕಂಥ ನಂಬಿಕೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.